ಸಿದ್ದರಾಮಯ್ಯ ಅವರು ಪೋಲಿಂಗ್ ಆದ ನಂತರ SIT ರಚನೆ ಮಾಡಿದ್ದು ಹೇಳ್ತಿರಲ್ಲ, ಪೆಂಡ್ರೈವ್ ಬಿಟ್ಟು ಜನರು ನೋಡಕ್ಕೆ ಗೇಮ್ ಪ್ಲೇ ಮಾಡಿದ್ದಾರೆ. ಇದೇ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರ ತಂಡ, DK ಶಿವಕುಮಾರ್ ನೇತೃತ್ವದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡಿದ್ದು ಇವರೇ. ಫಸ್ಟ್ ಈ ಗೇಮ್ ಪ್ಲೇ ಮಾಡಿ ನಂತರ ಆಮೇಲೆ SIT ಗೇಮ್ ಸ್ಟಾರ್ಟ್ ಮಾಡಿದ್ರು ಅಷ್ಟೇ. ಸರ್ ನನ್ನ ಹತ್ರ ಇರೋ ಪೆಂಡ್ರೈವ್ 2-3 ನಾನು ನೋಡಿರ್ಬೋದು, ಬೇಕೆಲ್ಲ ನೋಡಕ್ಕೆ ಅವನೇ ಒಂದು ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿಸಿದ್ದು. ಫೋಲ್ಡರ್ಗಳು 2296 ಫೋಲ್ಡರ್ ನೋಡಿದಾವೆ. ಯಾಕೆ ಈಗ ಸೀಲ್ಡ್ ಆಗಿದೆ, ಅವನ ಕೆಲಸ ಮಾಡಿ ಪ್ಯಾಕ್ ಮಾಡಿದ್ವಿ ನಾವು, ಫೋಟೋ ಎಲ್ಲ ಕೊಡ್ಬೇಕು. ಹಾಗಾಗಿ ಈ ಎಲ್ಲ ಗೇಮ್ ಪ್ಲಾನ್ ನಡೆದ್ರಿಂದ ಇದಕ್ಕೆ ಸಿದ್ದರಾಮಯ್ಯ ಅವ ಮಾಡಿದ್ರೆ ಇವ ಮಾಡಿದ್ರ ಅಂತ ಅಲ್ಲ, ದೇಶಕ್ಕೆ ಬಳಿಬೇಕು ಮೇನ್ ಫೌಂಡೇಶನ್ ಕರ್ನಾಟಕದಿಂದ ಸ್ಟಾರ್ಟ್ ಮಾಡ್ಯವ್ರೆ. ಸರ್ ಕಾರ್ತಿಕ್ ಅವರೇ ಒಕ್ಕದವರಲ್ಲ, ಮಾಡ್ಬೇಕಲ್ಲಿ. ಈಗ ಈ ರೇಪ್ ಕೇಸ್ ಬುಕ್ ಆದ ಮೊದಲು ಕಾರ್ತಿಕ್ ವಿರುದ್ಧ ಕೇಸ್ FIR ಆಗಿದೆ. ಒಂದ್ ನಿಮಿಷ, ಆ 4 ಜನದ ಕೇಸನ್ನ ಇವತ್ತವರೆಗೂ ಕೂಡ SIT ತಂಡ ಅವ್ರನ್ನ ಟಚ್ ಮಾಡಿಲ್ಲ. ಆರೋಪಿಗಳನ್ನ ಆರೋಪಿಯಿಂದ FIR ಆಗಿದೆ, ಟಚ್ ಮಾಡಿಲ್ಲ ಅವ್ರಲ್ಲಿ. ಇಲ್ಲಿ ಇವ್ರು ಹಿಡ್ಕೊಂಬತ್ತವ್ರೆ, ಸಂತೋಷ, ಹಿಡ್ಕೊಂಬರ್ಲಿ, ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆಗೆ ಗುರಿ ಆಗ್ಲಿ, ನಂದು ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ನಾನ್ ತಪ್ಪು. ಪ್ರಶ್ನೆ ಏನು ಅಂದ್ರೆ, ಇಲ್ಲಿ ಅಶ್ಲೀಲ ವಿಡಿಯೋದಲ್ಲಿ ಬಂಧಿಸ್ತಾವ್ರ ಹೊರತಲ್ಲಿ ಅಶ್ಲೀಲ ಚಿತ್ರಗಳನ್ನ ಮುಡ್ತಲೇ ಇಲ್ಲ ಇವರು. ಜನ ತಿರುಗಿದ್ರು, ಮಾಧ್ಯಮ ತಿರುಗಿದ್ರು, ಅಲ್ಲಿ ದಲಿತ ದೇವರಾಜ ಮಾಡಿದ್ದೀನಲ್ಲ ಲಾಕ್ ಮಾಡಕ್ಕೆ ಮೀಟಿಂಗ್ ಗಂಟೆಗೆ ಪೆನ್ ಡ್ರೈವ್ ಹಾಸನಿಗೆ ಬಂದು, ಯಾವ ವೆಹಿಕಲ್ ಅಲ್ಲಿ ಬಂದು, ಎಷ್ಟು ಗಂಟೆಲಿ ಆ ವ್ಯಕ್ತಿ ನನಗೆ ಫೋನ್ ಮಾಡಿದ್ದ, ಅಲ್ಲಿ ಆ ವ್ಯಕ್ತಿಯ ಫೋನ್ ನಂಬರ್ ಸಮೇತ ಕೊಟ್ಟಿದ್ದೆ. ಪೆನ್ ಡ್ರೈವ್ ಕಲೆಕ್ಟ್ ಮಾಡಿದ್ದ ಅವನಲ್ಲಿ. ಇವತ್ತು ಅವನು ಆರಾಮಾಗಿ ರಾಜಾರೋಷವಾಗಿ ರಾಜ್ ನಂಗೆ ಮೆರಿತಾ ಕುಂತವ್ರೆ ಎಲ್ಲರೂ ಅಲ್ಲಿ ಆರಾಮಾಗಿ ಅವರೇ. ಅಲ್ಲಿ ಇಲ್ಲಿ ಆ ಪೆನ್ ಡ್ರೈವ್ ಹಂಚಿಕೆ ಮಾಡಿದ ಬಗ್ಗೆ ಯಾರೂ ಕೇಳ್ತಾ ಇಲ್ಲ. ಪಾಪ ಡೈಲಿ ವಿಡಿಯೋ ರಿಲೀಸ್ ಆಯ್ತಲ್ಲವೇ, ನಾವ್ ಹೇಳಕ್ಕಿಲ್ಲ. ಆ ಮಕ್ಕಳ ವರ್ಗದಲ್ಲಿ ಏನೋ ಯಾವ ದೃಷ್ಟಿಯಿಂದ ಅವ್ರು ಬಲಿಯಾದ ಗೊತ್ತಿಲ್ಲ. ಕೃತ್ಯದಲ್ಲಿ SIT ತನಿಖಾ ತಂಡ ಅಷ್ಟು ಬಿಗಿಯಾಗಿದ್ದೇ ಆಗಿದ್ರೆ ಪದೇ ವಿಡಿಯೋ ಹೆಂಗ್ ರಿಲೀಸ್ ಆಗ್ತಾ ಇತ್ತು?